ವೆಲ್ಕಮ್ ಟು ಸಂತೋಷ ಶಿಕ್ಷಣ ಯೂಟ್ಯೂಬ್ ಚಾನಲ್. ಆತ್ಮೀಯ ಮುಖ್ಯೋಪಾಧ್ಯಾಯರೇ, ಈ ಹಿಂದಿನ 2 ವಿಡಿಯೋಗಳಲ್ಲಿ ಆ್ಯಸ್ ಅ ಟೀಚರ್ ಆಗಿ ನಾವು LBA ವೆಬ್ ಪೋರ್ಟಲ್ಗೆ ಹೇಗೆ ಲಾಗಿನ್ ಆಗಬೇಕು, ಲಾಗಿನ್ ಆದ ಮೇಲೆ ನಮ್ಮ ಪ್ರೊಫೈಲನ್ನು ಹೇಗೆ ಪರಿಶೀಲಿಸಿಕೊಳ್ಳಬೇಕು ಹಾಗೂ ಪಾಠ ಯೋಜನೆಯನ್ನು ಹೇಗೆ ನಮೂದಿಸಬೇಕು ಮತ್ತು ವಿದ್ಯಾರ್ಥಿಗಳು ಪಡೆದ ಘಟಕ ಪರೀಕ್ಷೆಯ ಅಂಕಗಳನ್ನು ಹೇಗೆ ಅಳವಡಿಸಬೇಕು ಎನ್ನುವುದನ್ನು ತಿಳಿದುಕೊಂಡಿದ್ದೇವೆ. ಈ ವಿಡಿಯೋದಲ್ಲಿ SATS ಯೂಸರ್ನಲ್ಲಿ ಅಂದರೆ ಶಾಲಾ ಮುಖ್ಯಸ್ಥರ ಅಥವಾ ಶಾಲೆಯ ಲಾಗಿನ್ ಪೇಜ್ನಲ್ಲಿ ಏನೆಲ್ಲ ಕಾರ್ಯಗಳನ್ನು ಮುಖ್ಯ ಶಿಕ್ಷಕನಾಗಿ ನಿರ್ವಹಿಸಬೇಕು ಎನ್ನುವುದನ್ನು ನೋಡೋಣ. ಮೊದಲಿಗೆ ಸರ್ಚ್ ಬಾರ್ನಲ್ಲಿ LBA ಎಂದು ಟೈಪ್ ಮಾಡಿದಾಗ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತದೆ. ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ SATS ಯೂಸರ್ ಇದರ ಮೇಲೆ ಕ್ಲಿಕ್ ಮಾಡಿರಿ. ಯೂಸರ್ ನೇಮ್ ಅಂದರೆ SATS ಯೂಸರ್ ನೇಮನ್ನು ಇಲ್ಲಿ ಎಂಟರ್ ಮಾಡಬೇಕು. ನಂತರ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದಾಗ ಸ್ಯಾಟ್ಸ್ನಲ್ಲಿ ನಮೂದಾಗಿರ್ತಕ್ಕಂಥ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತದೆ. ಆ OTPಯನ್ನು ಹಾಕಿ ನಾವು ಲಾಗಿನ್ ಆಗಬೇಕು. ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿ. ಈಗ ನಮ್ಮ ಶಾಲೆಯ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಕರ್ನಾಟಕ ಲೆಸನ್ ಪ್ಲ್ಯಾನ್ ಆ್ಯಂಡ್ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಪೇಜ್ ಓಪನ್ ಆಗಿದೆ. ಈ ಲಾಗಿನ್ನಲ್ಲಿ ಮುಖ್ಯ ಶಿಕ್ಷಕರಾಗಿ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರ ಲೆಸನ್ ಪ್ಲ್ಯಾನ್ ಅಪ್ರೂವ್ ಮಾಡಬೇಕು ಹಾಗೂ ಪರಿಶೀಲಿಸಬೇಕು. ಮತ್ತು ಎಲ್ಲ ಶಿಕ್ಷಕರು ಎಲ್ಲ ವಿಷಯಗಳ ಅಂಕಗಳನ್ನು, ಘಟಕ ಪರೀಕ್ಷೆಯ ಅಂಕಗಳನ್ನು ಎಂಟ್ರಿ ಮಾಡಿರುತ್ತಾರೆ. ಆ ಅಳವಡಿಸಿದಂತಹ ಅಂಕಗಳನ್ನು ನಾವು ಪರಿಶೀಲಿಸಬೇಕು. ಇವಾಗ ನಮ್ಮ ಶಾಲೆಯ ಶಿಕ್ಷಕರು ಲೆಸನ್ ಪ್ಲ್ಯಾನನ್ನು ಹೇಗೆ ಅಪ್ರೂವ್ ಮಾಡಬೇಕು, ಹೇಗೆ ಪರಿಶೀಲಿಸಬೇಕು ಎನ್ನುವುದನ್ನು ನೋಡೋಣ. ಎಡಗಡೆ 3 ಗೆರೆಗಳ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಲೆಸನ್ ಪ್ಲ್ಯಾನ್ ಡೀಟೇಲ್ಸ್ ಅಸೆಸ್ಮೆಂಟ್ ಈ ರೀತಿಯಾಗಿ 2 ಆಪ್ಷನ್ಗಳು ನೋಡುತ್ತೇವೆ. ಇಲ್ಲಿ ಲೆಸನ್ ಪ್ಲ್ಯಾನ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿರಿ. ಈ ತಿಂಗಳ ಕ್ಯಾಲೆಂಡರ್ ಓಪನ್ ಆಗುತ್ತದೆ. ಇಲ್ಲಿ ನಮ್ಮ ಶಾಲೆಯ ಶಿಕ್ಷಕರು ಅಳವಡಿಸಿದಂತಹ ಪಾಠ ಯೋಜನೆಯನ್ನು ವೀಕ್ಷಿಸಬಹುದು. ವೀಕ್ಷಿಸಲು ಆ ಪಾಠ ಯೋಜನೆಯ ಮೇಲೆ ಅಥವಾ ಆರೆಂಜ್ ಕಲರ್ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದಾಗ ಲೆಸನ್ ಪ್ಲ್ಯಾನ್ ಫಾರ್ಮ್ ಓಪನ್ ಆಗುತ್ತದೆ. ಸ್ಟ್ಯಾಂಡರ್ಡ್, ಸಬ್ಜೆಕ್ಟ್, ಚಾಪ್ಟರ್, ಸ್ಟಾರ್ಟ್ ಡೇಟ್, ಎಂಡ್ ಡೇಟ್, ಪ್ರೋಗ್ರೆಸ್ ಆ್ಯಂಡ್ ಆ್ಯಕ್ಟಿವಿಟಿ, ಕನ್ಕ್ಲೂಷನ್ ಹಂತ ಹಾಗೂ ಚಾಪ್ಟರ್ ವೈಸ್ ಅಸೆಸ್ಮೆಂಟ್ ಆ ಶಿಕ್ಷಕರು ನಮೂದಿಸಿದಂತಹ ಎಲ್ಲ ಮಾಹಿತಿಯು ಇಲ್ಲಿ ತೆರೆದುಕೊಳ್ಳುತ್ತದೆ. ಈ ಮಾಹಿತಿಯನ್ನು ಅಥವಾ ಈ ಒಂದು ಪಾಠ ಯೋಜನೆಯನ್ನು ನಾವು ಪರಿಶೀಲಿಸಿ ನಂತರ ಅಪ್ರೂವ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಆರ್ ಯು ಶೋರ್ ಯು ವಾಂಟ್ ಟು ಅಪ್ರೂವ್ ಲೆಸನ್ ಪ್ಲ್ಯಾನ್? ಅಪ್ರೂವ್ ಮೇಲೆ ಕ್ಲಿಕ್ ಮಾಡಿರಿ. ಅಪ್ರೂವ್ಡ್ ಸಕ್ಸಸ್ಫುಲಿ ಎಂದು ಬರುತ್ತದೆ. ಹೀಗೆ ನಮ್ಮ ಶಾಲೆಯ ಶಿಕ್ಷಕರು ನಮೂದಿಸಿದಂತಹ ಪಾಠ ಯೋಜನೆಯನ್ನು ಪರಿಶೀಲಿಸಿ ಅಪ್ರೂವ್ ಕೊಡಬೇಕಾಗುತ್ತದೆ. ಇದೇ ರೀತಿಯಾಗಿ ಪ್ರತಿ ಪಾಠದ ನಂತರ ತೆಗೆದುಕೊಂಡಂತಹ ಘಟಕ ಪರೀಕ್ಷೆಯ ಅಂಕಗಳನ್ನು ಕೂಡ ಪರಿಶೀಲಿಸಬೇಕು. ಪರಿಶೀಲಿಸಲು ಎಡಗಡೆ 3 ಗೆರೆಗಳ ಮೇಲೆ ಮತ್ತೆ ಕ್ಲಿಕ್ ಮಾಡಿರಿ. ಇಲ್ಲಿ ಅಸೆಸ್ಮೆಂಟ್ ಮೇಲೆ ಕ್ಲಿಕ್ ಮಾಡಿರಿ. LBA ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಮೀಡಿಯಂ ಸೆಲೆಕ್ಟ್ ಮಾಡಬೇಕು, ಕ್ಲಾಸ್ ಸೆಲೆಕ್ಟ್ ಮಾಡಬೇಕು, ಗ್ರೂಪ್ ಸೆಲೆಕ್ಟ್ ಮಾಡಬೇಕು, ಸಬ್ಜೆಕ್ಟ್ ಸೆಲೆಕ್ಟ್ ಮಾಡಬೇಕು. ಉದಾಹರಣೆಗಾಗಿ ಕನ್ನಡ ತೆಗೆದುಕೊಳ್ಳೋಣ. ಚಾಪ್ಟರ್ ಸೆಲೆಕ್ಟ್ ಮಾಡಿರಿ. ನಮ್ಮ ಮಾತು ಕೇಳಿ ಪಾಠವನ್ನು ತೆಗೆದುಕೊಳ್ಳೋಣ. ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಕೆಳಗಡೆ ಆ ಮಕ್ಕಳ ಪಟ್ಟಿಯು ಓಪನ್ ಆಗುತ್ತದೆ. ಸೀರಿಯಲ್ ನಂಬರ್, SATS ID, ನೇಮ್, ಮಾರ್ಕ್ಸ್, ಗ್ರೇಡ್. ಇಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಂತಹ ಶಿಕ್ಷಕರು ನಮೂದಿಸಿದಂತಹ ಅಂಕಗಳು ಹಾಗೂ ಶ್ರೇಣಿ ಡಿಸ್ಪ್ಲೇ ಆಗುತ್ತದೆ. ಈ ಮಾಹಿತಿಯನ್ನು PDF ರೂಪದಲ್ಲಿ ಡೌನ್ಲೋಡ್ ಮಾಡಲು ರೆಡ್ ಕಲರ್ PDF ಮೇಲೆ ಕ್ಲಿಕ್ ಮಾಡಬಹುದು. ಎಕ್ಸೆಲ್ ರೂಪದಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಲು ಗ್ರೀನ್ ಕಲರ್ ಎಕ್ಸೆಲ್ ಲೋಗೋ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಳ್ಳಬಹುದು. ನಂತರ ಮುಖ್ಯ ಶಿಕ್ಷಕರು ತಮ್ಮ ಶಾಲೆಯ ಓವರಾಲ್ ರಿಪೋರ್ಟನ್ನು ಹೇಗೆ ಪರಿಶೀಲಿಸಬೇಕು ಎನ್ನುವುದನ್ನು ನೋಡೋಣ. ಅಗೇನ್ 3 ಗೆರೆಗಳ ಮೇಲೆ ಕ್ಲಿಕ್ ಮಾಡಿರಿ. LBA ಡೀಟೇಲ್ಸ್ ಕೆಳಗಡೆ ಅಸೆಸ್ಮೆಂಟ್ ಎಂಟ್ರಿ ರಿಪೋರ್ಟ್ ಅಂತ ಒಂದು ಆಪ್ಷನ್ ಇದೆ. ಅಸೆಸ್ಮೆಂಟ್ ಎಂಟ್ರಿ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿರಿ. ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ಸ್ಕೂಲ್ ನೇಮ್ ಆ್ಯಂಡ್ ಡೈಸ್ ನಂಬರ್ ಇರುತ್ತದೆ. ಡಿಸ್ಟ್ರಿಕ್ಟ್ ನೇಮ್ ಆ್ಯಂಡ್ ಡೈಸ್ ಕೋಡ್ ಇರುತ್ತದೆ. ನಂಬರ್ ಆಫ್ ಚಿಲ್ಡ್ರನ್ ವಿತ್ A+A, B+B ಆ್ಯಂಡ್ C ಗ್ರೇಡ್ಸ್ ಸಬ್ಜೆಕ್ಟ್ ವೈಸ್ ಆ್ಯಂಡ್ ಯೂನಿಟ್ ವೈಸ್ ನಾವು ಇಲ್ಲಿ ನೋಡಬಹುದು. ಹಾಗೂ
ಕ್ಲಸ್ಟರ್ ನೇಮ್ ಆ್ಯಂಡ್ ಡೈಸ್ ನಂಬರ್ ಇರುತ್ತದೆ, ಮೀಡಿಯಮ್ ಇರುತ್ತದೆ. ಕೆಳಗಡೆ ಸೀರಿಯಲ್ ನಂಬರ್, ಕ್ಲಾಸ್ ರೂಮ್ ಅಂದರೆ ತರಗತಿಗಳು ಶೋ ಆಗುತ್ತವೆ. ನಂಬರ್ ಆಫ್ ಸ್ಟೂಡೆಂಟ್ಸ್ ಯಾವ ತರಗತಿಗೆ ಎಷ್ಟು ಮಕ್ಕಳು ದಾಖಲಾಗಿದ್ದಾರೆ ಆ ಸಂಖ್ಯೆಯಲ್ಲಿ ತೋರಿಸುತ್ತದೆ. ಜೆಂಡರ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್. ನಂತರ ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್, ಮ್ಯಾಥಮೆಟಿಕ್ಸ್, ಸೈನ್ಸ್ EVS, ಸೋಷಿಯಲ್ ಸೈನ್ಸ್. ಈ ರೀತಿಯಾಗಿ ನಾವು ನೋಡಬಹುದು. ಪ್ರತಿ ವಿಷಯಕ್ಕೂ ಪ್ರತಿ ತರಗತಿಗೂ A+A, B+B, C ಪಡೆದಂತಹ ಮಕ್ಕಳ ಸಂಖ್ಯೆಯನ್ನು ಇಲ್ಲಿ ವಿಶ್ಲೇಷಿಸಬಹುದು. ನಂತರದ ಕೊನೆಯಲ್ಲಿ ಆ ತರಗತಿಗೆ ಪರ್ಸೆಂಟೇಜ್ ಎವರೇಜ್ ಆಫ್ ಆಲ್ ಸಬ್ಜೆಕ್ಟ್ಸ್, ಗ್ರೇಡ್ ಇನ್ ಪರ್ಸೆಂಟೇಜ್ ಟರ್ಮ್ಸ್ ಅನ್ನು ನಾವು ಇಲ್ಲಿ ನೋಡಬಹುದು. ಈ ರೀತಿಯಾಗಿ ನಮ್ಮ ಶಾಲೆಯ ಎಲ್ಲ ತರಗತಿಗಳ ಎಲ್ಲ ವಿಷಯಗಳ ಓವರಾಲ್ ರಿಪೋರ್ಟನ್ನು ಪರಿಶೀಲಿಸಬಹುದು. ಮುಖ್ಯ ಶಿಕ್ಷಕರಾಗಿ ನಾವು ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಕರ್ನಾಟಕ, ಲೆಸನ್ ಪ್ಲ್ಯಾನ್ ಆ್ಯಂಡ್ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಸ್ಕೂಲ್ ಲಾಗಿನ್ ಪೇಜ್ನಲ್ಲಿ ಮುಖ್ಯವಾಗಿ ನಾವು ನಮ್ಮ ಶಾಲೆಯ ಎಲ್ಲ ಶಿಕ್ಷಕರ ಲೆಸನ್ ಪ್ಲ್ಯಾನನ್ನು ಪರಿಶೀಲಿಸಿ ಅಪ್ರೂವ್ ಮಾಡಬೇಕಾಗುತ್ತದೆ. ನಂತರ ಘಟಕ ಪರೀಕ್ಷೆಯ ನಂತರ ಮಕ್ಕಳು ಪಡೆದಂತಹ ಅಂಕಗಳನ್ನು ಇಲ್ಲಿ ಪರಿಶೀಲಿಸಿ. ಇಷ್ಟು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.